ನಮಸ್ಕಾರ ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಈಗಷ್ಟೇ ಬೆಳೀತಾ ಇದ್ದೇನೆ. ಎಡುವುದು ಕೂಡ ಸಹಜ. ರಾಜಕೀಯದಲ್ಲಿ ನನ್ನ ಗುರಿ ಬಹಳ ಸ್ಪಷ್ಟವಾಗಿದೆ. ಫೆಬ್ರವರಿ 20ರ ಒಳಗೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ಅಂತ BY ವಿಜೇಂದ್ರ ಹೇಳಿದ. ಮತ್ತೊಂದು ಕಡೆಗೆ ಯತ್ನಾಳ್ ಕೊಟ್ಟ ನೋಟಿಸ್ಗಳು ಮುಗಿದಿದ್ದು, ಯತ್ನಾಳ್ ಮಾತ್ರ ನನಗೆ ಯಾವ ನೋಟಿಸ್ ಬಂದಿಲ್ಲ, ಬಂದರೂ ಕೂಡ ಯಾವ ನೋಟಿಸು ಕೂಡ ನಾನು ಉತ್ತರ ಕೊಡಲ್ಲ, ಇನ್ನು ಇದಕ್ಕೆಲ್ಲ ಹೆದರುವ ಮಗ ನಾನಂತೂ ಅಲ್ವೇ ಅಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಹಾಗಾದ್ರೆ ಫೆಬ್ರವರಿ 20ರ ಒಳಗೆ ನಿಜಕ್ಕೂ ಉತ್ತರ ಸಿಗುತ್ತಾ? ಇದೇ ಇವತ್ತಿನ ವಿಶೇಷ. ಎಲ್ಲದಕ್ಕೂ ಉತ್ತರ ಫೆಬ್ರವರಿ 20. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ರಾಜ್ಯ ಬಿಜೆಪಿ ಬಣಗಳ ಬಡಿದಾಟ ಕಿಚ್ಚು ದಿನದಿಂದ ದಿನಕ್ಕೆ ಹೊತ್ತಿ ಉರಿತಾನೆ ಇದೆ. ಎಷ್ಟರ ಮಟ್ಟಿಗೆ ಹೊತ್ತಿ ಉರಿತಾ ಇದೆ ಅಂದ್ರೆ, ಇದರ ಕಾವು ಒಂದೇ ತಿಂಗಳಲ್ಲಿ ರಾಜ್ಯ ಬಿಜೆಪಿಯ ನಾಯಕರು ಒಂದಲ್ಲ ಎರಡು ಬಾರಿ ದೆಹಲಿಗೆ ಭೇಟಿ ನೀಡಿದ್ದಾರೆ. ಪ್ರತಿ ಬಾರಿ ಭೇಟಿ ನೀಡಿದಾಗಲೂ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಂದ್ರದ ಹೈಕಮಾಂಡ್ ಅಂತೂ ಮಕ್ಕಳಿಗೆ ಬುದ್ಧಿ ಹೇಳಿದ ಹಾಗೆ ಸಮಾಧಾನ ಮಾಡಿ ವಾಪಸ್ ಕಳಿಸಿದರು. ಆದರೆ ಏನಾಯಿತು? ಮೊನ್ನೆ ಸಚಿವ ವಿ ಸೋಮಣ್ಣ ಅವರ ದೆಹಲಿಯ ಗೃಹ ಪ್ರವೇಶದ ನೆಪದಲ್ಲಿ ಯತ್ನಾಳ್ ಬಣದವರು ಮತ್ತು ಹಾಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಭೇಟಿಯ ವಿಚಾರವನ್ನ ಬಹಳ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಇದಕ್ಕೆ ಒಂದು ಸೂಕ್ತವಾದಂತಹ ವೇದಿಕೆಯನ್ನ ನಾವೇ ನಿಮಗೆ ನಿರ್ಮಿಸಿ ಕೊಡ್ತೀವಿ ಅಂತ ಹೇಳಿದ್ದು. ಹೀಗಿರುವಾಗ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೊಟ್ಟಿರತಕ್ಕಂತಹ ಹೇಳಿಕೆಯು ಇದೀಗ ರಾಜ್ಯ ಬಿಜೆಪಿಯ ಪಾಳೆಯದಲ್ಲಿ ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ತುಮಕೂರಿನ ಬೆಳ್ಳವಿ ಕಾರದ ಮಠದಲ್ಲಿ ಶ್ರೀಗಳ ಕರ್ತೃಗದ್ದೆಗೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೂ ಮುನ್ನ ಮಾತನಾಡಿದಂತಹ BY ವಿಜೇಂದ್ರ ಅವರು, ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಫೆಬ್ರವರಿ 20ರ ಒಳಗಾಗಿ ನಿಮಗೆ ಉತ್ತರ ಸಿಗಲಿದೆ. ಈ ವಿಚಾರದ ಕುರಿತು ನಾನು ಈ ಹಿಂದೆಯೇ ಹೇಳಿದ್ದೇನೆ. ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರ ನೇಮಕ ಪ್ರಕ್ರಿಯೆ ದೆಹಲಿಯಲ್ಲಿ ನಡೀತಾ ಇದ್ದು, ಇನ್ನು ಜಿಲ್ಲಾಧ್ಯಕ್ಷರ ನೇಮಕಾತಿ ಆದ ಮೇಲೆ ರಾಜ್ಯಾಧ್ಯಕ್ಷರ ವಿಚಾರ ನಿಮಗೆ ಗೊತ್ತಾಗಲಿದೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವರಿಷ್ಠರು ಯಾವಾಗ ಬೇಕಾದರೂ ಕೂಡ ರಾಜ್ಯಕ್ಕೆ ಬರಬಹುದು. ಇನ್ನು ಎಲ್ಲಾ ಶಾಸಕರ ಜೊತೆಗೆ ಚರ್ಚಿಸಿ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅಂತ ವಿಜೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳಿದ್ದಾರೆ. ನಾನು ಈಗಷ್ಟೇ ಬೆಳೀತಾ ಇದ್ದೇನೆ, ಎಡುವುದು ಕೂಡ ಸಹಜ. ರಾಜಕೀಯದಲ್ಲಿ ನನ್ನ ಗುರಿ ಬಹಳ ಸ್ಪಷ್ಟವಾಗಿದೆ. ಫೆಬ್ರವರಿಯ 20ರ ಒಳಗಾಗಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ರಾಜಕೀಯದಲ್ಲಿ ನನ್ನ ಗುರು ನನ್ನ ತಂದೆಯಾದಂತಹ ಯಡಿಯೂರಪ್ಪನವರು. ಇನ್ನು ಯಡಿಯೂರಪ್ಪನವರಿಂದಲೇ ರಾಜಕೀಯ ಕಲಿತವನು ನಾನು. ಯಡಿಯೂರಪ್ಪನವರು ಏನೇ ಸವಾಲುಗಳು ಬಂದರೂ ಕೂಡ ಹೊರಗಡೆ ತೋರಿಸ್ತಾ ಇರಲಿಲ್ಲ. ಮೊದಲ ಬಾರಿ ಶಿಕಾರಿಪುರದ ಜನರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೇನೆ. ನಾನು ಕಳೆದ 1 ವರ್ಷದಲ್ಲಿ ಅನೇಕ ಪಾಠಗಳನ್ನು ಕಲಿತಿದ್ದೇನೆ ನಿಮ್ಮಿಂದ. ನಾನು ರಾಜಕಾರಣದಲ್ಲಿ ಇದೀಗ ತಾನೇ ಬೆಳೀತಾ ಇರುವಂತಹ ಕೂಸು ನಾನು. ಹೀಗಾಗಿ ಎಡುವುದು ಸಹಜ ಅಂತ ಬಹಳ ನಾಜೂಕಾಗಿ ಯತ್ನಾಳ್ ಬಣದ ನಾಯಕರಿಗೆ ಹಾಗೂ ಯತ್ನಾಳ್ಗರಿಗೆ ತಿರುಗೇಟು ನೀಡಿದ್ದಾರೆ ವಿಜೇಂದ್ರ ಅವರು. ಇನ್ನು ಬಿಜೆಪಿಯ ನಾಯಕರ ಬಣಗಳ ಬಡಿದಾಟದ ಕುರಿತು ಸಹಕಾರ ಸಚಿವ KN ರಾಜನ್ ಅವರು ಬಹುದೊಡ್ಡವಾದಂತಹ ಒಂದು ಹೇಳಿಕೆಯನ್ನು ನೀಡಿದ್ದು, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್ ಕೊಡುವುದಕ್ಕೆ ವಿಜೇಂದ್ರಗೆ ತಾಕತ್ತಿಲ್ಲಿದೆ. ಹೀಗಂತ ವಿಜೇಂದ್ರ ಅವರ ಅಸಹಾಯಕತೆಯ ಬಗ್ಗೆ ಮಾತನಾಡಿದ್ದಾರೆ KN ರಾಜನ್. ಹಾಗೆ ಮುಂದುವರೆದು ಮಾತನಾಡ್ತಾರೆ, ಒಂದು ವೇಳೆ ನಾನು ವಿಜೇಂದ್ರ ಅವರ ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಯತ್ನಾಳ್ ಅವರನ್ನ ಸಸ್ಪೆಂಡ್ ಮಾಡಿ ಒಗಿತಾ ಇದ್ದೀ ಅಂತ ನೇರವಾಗಿ ಹೇಳಿದ. ಇನ್ನು ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದಂತಹ ವಿಜೇಂದ್ರ ಅವರು, ಮೊದಲನೆಯದಾಗಿ ಸಚಿವ ರಾಜಣ್ಣನವರು ನಮ್ಮ ಪಕ್ಷದವರು ಅಲ್ಲ. ಇನ್ನು ಅವರ ಹೇಳಿಕೆಗೆ ನಾನು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ವಿಜೇಂದ್ರ. ಇನ್ನು ಯತ್ನಾಳ್ ಅವರಿಗೆ ಈಗಾಗಲೇ ಕೇಂದ್ರದ ಶಿಸ್ತು ಸಮಿತಿ ನೋಟಿಸ್ ನೀಡಿದ್ದು, ಉತ್ತರಿಸಲು 72 ಗಂಟೆಗಳ ಗಡುವು ಕೂಡ ಕೊಟ್ಟಿದ್ರು ಕೂಡ ನಮ್ಮ ವರಿಷ್ಠರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಅಂತ ವಿಜೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಇತ್ತ ರೆಬಲ್ ನಾಯಕ, ಮತ್ತೊಂದು ಬಣದ ನಾಯಕ ಹಾಗೂ BY ವಿಜೇಂದ್ರ ಅವರಿಗೆ ಮಗ್ಗಲು ಮುಳ್ಳಾಗಿರ್ತಕ್ಕಂತಹ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ, ನನಗೆ ಯಾವುದೇ ನೋಟಿಸ್ ಬಂದರೂ ಕೂಡ ನಾನು ಉತ್ತರವನ್ನು ಕೊಡೋದಿಲ್ಲ, ಇವಕ್ಕೆಲ್ಲ ಹೆದರುವ ಮಗ ಅಂತೂ ನಾನು ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಹಿಂದೆ ಡಿಸೆಂಬರ್ನಲ್ಲಿ ಕೂಡ ಇದೇ ಯತ್ನಾಳ್ ಅವರಿಗೆ ನೋಟಿಸನ್ನು ಹೊರಡಿಸಲಾಗಿತ್ತು. ಆದರೆ ಯತ್ನಾಳ್ ಏನು ಮಾಡಿದ್ರು? ಯತ್ನಾಳ್ ಮಾತ್ರ ಡೋಂಟ್ ಕೇರ್ ಅನ್ನೋ ಪಾಲಿಸಿಯನ್ನ ಫಾಲೋ ಮಾಡಿದ್ರು. ಇನ್ನು ಈಗಲೂ ಕೂಡ ಕೇಂದ್ರದ ಶಿಸ್ತು ಸಮಿತಿ ವತಿಯಿಂದ ನೋಟಿಸ್ ಕೊಟ್ಟು ಗಡುವು ಮುಗಿದಿದ್ರು ಕೂಡ ಯಾವುದೇ ಉತ್ತರವನ್ನು ನೀಡದೆ ಯತ್ನಾಳ್ ಅವರು ತಮ್ಮ ಹಳೇ ಚಾಳಿ ಅಥವಾ ಹಳೇ ಪಾಲಿಸಿಯನ್ನ ಮುಂದುವರಿಸಿದ್ದಾರೆ. ಇಟ್ ಮೀನ್ಸ್ ಡೋಂಟ್ ಕೇರ್. ಇನ್ನು ಇದೆಲ್ಲದರ ನಡುವೆ ವೀಕ್ಷಕರೇ, ಶಾಸಕ ಸುರೇಶ್ ಗೌಡ ಅವರು BY ವಿಜೇಂದ್ರ ಪರ ನಿಂತು ಬ್ಯಾಟ್ ಬೀಸ್ತಾ ಇದ್ದಾರೆ. ನಮ್ಮ ದೇಶಕ್ಕೆ
ಹಿಂದೆ ಅಮೆರಿಕ ಸೇರಿ ಮುಂದುವರೆದಂತಹ ದೇಶಗಳು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇರಲಿಲ್ಲ, ಇನ್ನು ಬೇರೆ ದೇಶಗಳಿಗೆ ಹೋಲಿಸ್ತಾ ಇರಲಿಲ್ಲ. ಹಾಗೂ ಬೇರೆ ದೇಶಗಳಲ್ಲಿ ಭಾರತೀಯರನ್ನ ಭಿಕ್ಷುಕರಂತೆ ಕಾಣ್ತಾ ಇದ್ರು. ಆದರೆ ಇಂದು ಭಾರತೀಯರು ಯಾವುದೇ ದೇಶಕ್ಕೆ ಹೋದರೂ ಕೂಡ ತಲೆ ಎತ್ತಿ ನಡೆಯುವಂತೆ ಆಗಿದೆ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇನ್ನು ವಿದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೌರವ ಸಿಗುತ್ತಿರುವುದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು. ಇದೀಗ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಆಗಿದೆ ಅಂತ ಮಾತನಾಡಿದ್ದಾರೆ. ಇನ್ನು 19ನೇ ಶತಮಾನವನ್ನ ರಷ್ಯಾದ ಶತಮಾನವೆಂದು, 20ನೇ ಶತಮಾನವನ್ನ ಅಮೆರಿಕಾದ ಶತಮಾನವನ್ನು ಅಂತ ಹೇಳಲಾಗ್ತಾ ಇತ್ತು. ಇದೀಗ 21ನೇ ಶತಮಾನವನ್ನ ಭಾರತದ ಶತಮಾನ ಎನ್ನುವಂತಾಗಿದೆ. ಇದಕ್ಕೆಲ್ಲ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇಲ್ಲಿ ಮತ್ತೊಂದು ಸೂಕ್ಷ್ಮವಾದ ಸಂಗತಿ ಹಾಗೂ ಗಮನಿಸಬೇಕಾದಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಮೇಲ್ನೋಟಕ್ಕೆ 2 ಬಣಗಳು ಕಂಡು ಬರುತ್ತೆ. ಆದರೆ ಇಲ್ಲಿ ಇನ್ನೊಂದು ಬಣ ಇದೆ, ಹೀಗಂತ ಹೇಳ್ತಾನೂ ಇದೆ ರಾಜ್ಯ ಬಿಜೆಪಿಯ ಪಾಳಯದಲ್ಲಿ. ಅದೇ ಮಾಜಿ ಸಿಎಂ, ಬಿಜೆಪಿಯ ಹಿರಿಯ ನಾಯಕ ರಾಜಾಹುಲಿ BS ಯಡಿಯೂರಪ್ಪನವರು. ಈ ಒಂದು ಬಣ ಕೂಡ ರಾಜ್ಯ ಬಿಜೆಪಿಯ ಪಾಳಯದಲ್ಲಿ ಇದೆ. ಈ ಬಣದಲ್ಲಿ ಬಹುತೇಕ ನಾಯಕರು ಹಳೆ ಮೈಸೂರು ಭಾಗದ ನಾಯಕರು ಅಂತ ಹೇಳಲಾಗ್ತಾ ಇದೆ. ಹಾಗೂ ಈ ಬಣವು ಎಲ್ಲೋ ಒಂದು ಕಡೆ ವಿಜೇಂದ್ರ ಪರವಾಗಿ ನಿಲ್ಲಬಹುದು ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಇದೇ ಬಣದವರು ಶಾಸಕ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕಂತ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿತ್ತು. ಆದರೆ ಏನಾಯ್ತು, ಮತ್ತೊಂದು ಕಡೆಗೆ ಸದಾ BSY ಪರವಾಗಿ ನಿಲ್ತಾ ಇದ್ದಂತಹ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಜಿಲ್ಲಾಧ್ಯಕ್ಷ ನೇಮಕದಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು ತಮಗೆ ಬೇಕಾದವರಿಗೆ ಅಧ್ಯಕ್ಷ, ರಾಜ್ಯ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಪಾಧ್ಯಕ್ಷನನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷ ಮಿಸ್ಟರ್ BY ವಿಜೇಂದ್ರ ಅವರ ಧೋರಣೆ ನಮಗೆ ಬೇಸರ ತಂದಿದೆ ಅಂತ ಅಸಮಾಧಾನವನ್ನು ಹೊರಹಾಕಿದೆ. ಇನ್ನು ಇದು ಕೂಡ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರ ಸ್ಥಾನಕ್ಕೆ ಮುಳುವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಒಟ್ನಲ್ಲಿ ರಾಜ್ಯ ಬಿಜೆಪಿಯ ಪಾಳಯದಲ್ಲಿ ರಾಜ್ಯಾಧ್ಯಕ್ಷನ ಸ್ಥಾನದ ಬದಲಾವಣೆಯ ರಣಕಾಳಿ ಅಂತೂ ಮೊಳಗಿದ್ದು 2 ಬಣಗಳ ನಾಯಕರು ಇದೀಗ ಸಜ್ಜಾಗಿ ನಿಂತಿದ್ದಾರೆ. ಮತ್ತೊಂದು ಕಡೆಗೆ ಈಗಷ್ಟೇ ನಾನು ಬೆಳೀತಾ ಇದ್ದೇನೆ ಎಡುವುದು ಕೂಡ ಬಹಳ ಸಹಜ. ರಾಜಕೀಯದಲ್ಲಿ ನನ್ನ ಗುರಿ ಬಹಳ ಸ್ಪಷ್ಟವಾಗಿದೆ. ರಾಜ್ಯಾಧ್ಯಕ್ಷರ ವಿಚಾರ ದೆಹಲಿಯಲ್ಲಿ ನಡೀತಾ ಇದ್ದು ಬರ್ತಕ್ಕಂತಹ ಫೆಬ್ರವರಿ 20ರ ಒಳಗಾಗಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ಅಂತ ಹಾಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಒತ್ತಿ ಹೇಳಿದ್ದಾರೆ. ಹಾಗಾದ್ರೆ ಫೆಬ್ರವರಿ 20ರ ಒಳಗಾಗಿ ರಾಜ್ಯಾಧ್ಯಕ್ಷನ ಗದ್ದುಗೆ ಯಾರ ಪಾಲಾಗುತ್ತೆ ಎಂಬುದನ್ನ ನೀವೆಲ್ಲರೂ ಕಾದಷ್ಟೇ ನೋಡಬೇಕಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.